ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೇ 5 ಆ್ಯಟ್ ಟು ಗೋವಾ. ಸೊ ಮಾರ್ನಿಂಗ್ ಸ್ವಲ್ಪ ಟಿವಿನದು ಮಾಡ್ಕೊಂಡು ಹೊರಗೆ ಹೊರಟ್ವಿ. ಇವತ್ತು ನಾನು ನಿಮ್ಗೆ ಯುನಿಕ್ ಪ್ಲಸ್ ಹಾರರ್ ಪ್ಲೇಸಿಗೆ ಕರ್ಕೊಂಡು ಹೊಂಟೇನು. ಬರ್ರಿ. ಪ್ಲೇಸ್ ನೇಮ್ ಏನಂತಂದ್ರೆ ತ್ರೀ ಕಿಂಗ್ಸ್ ಚರ್ಚ್ ಅಂತ ಹೇಳಿ. ಇದು ನಿಯರ್ ಬೈ ವಾಸ್ಕೋ ಐತಿ. ನೀವ್ಯಾರಾದರೂ ವಾಸ್ಕೋಗೆ ಹೋದ್ರೆ ಅಂತಂದ್ರೆ ಈ ಪ್ಲೇಸನ್ನು ಮಸ್ಟ್ ವಿಸಿಟ್ ಮಾಡಿಬರ್ರಿ. ಯಾಕಂದ್ರೆ ಭಾಳ ಪೀಸ್ ಐತೆ ಅಲ್ಲಿ ಪ್ಲೇಸ್. ನೇಚರ್ ಲವರ್ಗಂತೂ ಇದಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದೊಂದು ಸ್ವಲ್ಪ ಸಿಟಿಯಿಂದ ಔಟ್ ಐತಿ ಮತ್ತು ಯಾವುದೇ ಥರದ ಸೌಂಡ್ ಪೊಲ್ಯೂಷನ್ ಇಲ್ಲ ಅಲ್ಲಿ. ಭಾಳ ಅಂದ್ರೆ ಭಾಳ ಪೀಸ್ ಐತೆ ಪ್ಲೇಸ್. ನೀವು ಯಾರಾದರೂ ಹೋದ್ರೆ ಮಸ್ಟ್ ವಿಸಿಟ್ ಮಾಡ್ಬರ್ರಿ. ಮತ್ತು ಇದಕ್ಕೆ ಬೆಸ್ಟ್ ಟೈಮಿಂಗ್ ಏನಂತಂದ್ರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಭಾಳ ಅಂದ್ರೆ ಭಾಳ ಬೆಸ್ಟ್ ಟೈಮಿಂಗ್. ಆಫ್ಟರ್ನೂನ್ ಅಂತೂ ಇಲ್ಲಿ ಹೋಗಬಾರ್ದು. ಸೂರ್ಯನ ಬಿಸಿಲು ಭಾಳ ಇರ್ತೈತಿ ಅವಾಗ. ಯಾಕಂದರೆ ಅದ್ರ ಟಾಪ್ ಆ್ಯಂಗಲ್ ಒಳಗೆ ಐತಲ್ಲ. ಸೊ ಆಫ್ಟರ್ನೂನ್ ಅಂತೂ ಯಾರೂ ಹೋಗಬೇಡ್ರಿ. ನೀವು ಹೋಗೋ ಬೆಸ್ಟ್ ಟೈಮಿಂಗ್ ಅಂತಂದ್ರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಹೋಗಿಬರ್ರಿ. ನಾವು ಹೋಗಿದ್ದ ಶಾರ್ಪ್ 8 ಗಂಟೆಗೆ. ಆವಾಗ ಕ್ಲೈಮೇಟ್ ಭಾಳ ವಂಡರ್ ಇತ್ತು. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚಲೋ ಐತಿ ಆ ಕ್ಲೈಮೇಟ್. ಆವಾಗ ನೋಡ್ರಿ. ಇದು ಏನು ಕಾಣತೈತಲ್ಲ ಚರ್ಚ್, ಇದಕ್ಕೆ ಒಂದು ಹಿಸ್ಟೋರಿಕಲ್ ಸ್ಟೋರಿ ಐತಿ. ಏನು ಹಿಸ್ಟೋರಿಕಲ್ ಸ್ಟೋರಿ ಏನಪ್ಪ ಅಂತಂತಂದ್ರೆ, ಮೊದಲಿನ ಕಾಲದಾಗ 3 ಜನ ರಾಜಗಳಿದ್ರಪ್ಪ. 3 ಜನ ರಾಜಗಳೊಳಗೆ ಹೆವಿ ಕಾಂಪಿಟೇಷನ್. ನಾ ಮುಂದೆ ನೀ ಮುಂದೆ ಅಂಥೇಳಿ ಆ ರೇಂಜಿಗೆ ಅವ್ರ ಮಧ್ಯೆ ಜಗಳ ಆಯ್ತೈತಿ. ಆವಾಗ ಏನಾತಂತಂದ್ರೆ ಒಬ್ಬ ರಾಜ ಇದಾನಲ್ಲ, ಆ ಒಬ್ಬ ರಾಜ ಉಳ್ಕಿದ್ದ 2 ರಾಜಗಳಿಗೆ ಊಟದೊಳಗೆ ವಿಷ ಹಾಕ್ತಾನಂತ. ಸೊ ವಿಷ ಹಾಕಿದಾದ್ಮೇಲೆ ಅದು ಈ ಒಬ್ಬ ರಾಜ ಏನು ವಿಷ ಹಾಕಿರ್ತಾನಲ್ಲ ಅದಲ್ಲಿರೋ ಎಲ್ಲ ಜನರಿಗೆ ಗೊತ್ತಾಕೈತಂತ. ಗೊತ್ತಾದಮೇಲೆ ಈ ಒಬ್ಬ ರಾಜನೂ ಅವರು ಜನ ಸುಮ್ಮನೆ ಬಿಡಂಗಿಲ್ಲ, ಹೊಡೆದು ಸಾಯಿಸ್ತಾರಂತ. ಇವ್ರು 3 ಜನ ಏನು ಸತ್ತಿರ್ತಾರಲ್ಲ, ಇವ್ರು 3 ಜನನ ಅದೇನು ಚರ್ಚ್ ಐತಲ್ಲ ಆ ಚರ್ಚ್ ಕೆಳಗೆ ಸಮಾಧಿ ಮಾಡ್ತಾರೆ. ಅದಕ್ಕಾಗಿ ಅದು ಪ್ಲೇಸಿಗೆ ಹೆಸರು ಏನು ಬಂದೈತಂದ್ರೆ ತ್ರೀ ಕಿಂಗ್ಸ್ ಚರ್ಚ್ ಅಂತ ಹೆಸರು ಬಂದೈತಿ. ಅದಾದಮೇಲೆ ಇಲ್ಲಿ ನೀವು ಯಾರು ನೈಟ್ ಅಂತೂ ಹೋಗೋಂಗಿಲ್ಲ. ಅಲ್ಲಿ ಜನನೂ ಯಾರು ನೈಟ್ ಹೋಗೋಂಗಿಲ್ಲ. ಯಾಕಂದರೆ ರೂಮರ್ಸ್ ಐತಿ ಅಲ್ಲಿ ಸ್ವಲ್ಪ ಹಾರರ್ ಪ್ಲೇಸ್ ಐತೆ ಅಂತ ಹೇಳಿ. ಅಲ್ಲಿ ಅಂತೂ ಯಾರು ನೈಟ್ ಹೋಗೋಂಗಿಲ್ಲ. ಅಲ್ಲಿ ಮೇ ಬಿ ಲಾಸ್ಟ್ ಅಂದರೆ 7:30 ಅಲ್ಲಿ ಯಾರೂ ಇರೋದಿಲ್ಲ ಹೆಚ್ಚಿಗೆ. ಅದಾದಮೇಲೆ ನೀವು ಇಲ್ಲಿ ನಿಂತು ನೋಡ್ಬೋದು. ಭಾಳ ಗೋವಾ ನಿಯರ್ ಬೈ ಎಲ್ಲ ಕಾಣ್ತೈತಿ. ನೋಡ್ರಿ ಅಲ್ಲಿ ಔಟ್ಸೈಡಿಂದ ಎಲ್ಲ ಕಾಣ್ತೈತಿ. ಪೂರ ಸಮುದ್ರ ಅದು ಅಲ್ಲಿ ನಿಂತು ನೋಡಿದ್ರೆ ಟಾಪ್ ಆ್ಯಂಗಲ್ ಎಲ್ಲ ಕಾಣ್ತೈತಿ. ನಾವು ಹಂಗೆ ಫೋಟೋಸ್ ಜೊತೆ ತೊಗೊಂಡು ವಾಪಸ್ ಮನೆಗೆ ಹೊರಟ್ವಿ. ಸೊ ಸಿ ಯು ಗೈಸ್ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್. ಟೇಕ್ ಕೇರ್.